ರಾಜ್ಯದ ಬೇಡ ಜಂಗಮರಿಗೆ ಶರಣು ಶರಣಾರ್ಥಿಗಳು. ನಾನು ಆದಿಯೋಗಿ ಸದಾಶಿವ ಯಾರಿಕಿರಿಮಠ್ ಈ ಮೂಲಕ ತಮ್ಮಲ್ಲಿ ಒಂದು ನಿರ್ಧಾರದ ಪ್ರಕಟಣೆಯನ್ನು ತಿಳಿಸುವುದೇನಂತೇಳಿದ್ರೆ, ನಿರ್ಧಾರವನ್ನು ಪ್ರಕಟಿಸುವುದೆಂದರೆ ಮುಂಬರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಾವು ಯಾವ ರೀತಿಯಲ್ಲಿ ಕಾಲಮನ್ನು ಭರ್ತಿ ಮಾಡ್ತಕ್ಕಂಥದ್ದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ನಿರ್ಧಾರವನ್ನು ಪ್ರಕಟಿಸುವ ಮುಂಚೆ ಪೂರ್ವದಲ್ಲಿ ನಾನು ಮೊನ್ನೆ ವಾಟ್ಸಪ್ ಗುಂಪುಗಳಲ್ಲಿ ಕೆಲವು ಪ್ರಕಟಣೆಗಳನ್ನು ಹೊರಡಿಸಿದ್ದೆ. ಆ ಪ್ರಕಾರವಾಗಿ ಎಲ್ಲ ರಾಜ್ಯದ ಬೇಡ ಜಂಗಮರು, ವಕೀಲರು ಮತ್ತು ಸ್ವಾಮೀಜಿಗಳು ತಮ್ಮ ತಮ್ಮ ವಿಚಾರಗಳನ್ನು ತಿಳಿಸಿದ್ದಾರೆ. ಆ ವಿಚಾರವನ್ನು ಎಲ್ಲ ಕ್ರೋಢೀಕರಿಸಿ ನಾನು ಒಂದು ನಿರ್ಧಾರಕ್ಕೆ ಬಂದು ಆ ನಿರ್ಧಾರವನ್ನು ನಾನು ಸಮಾಜದ ಮುಂದೆ ಇಡ್ತಾ ಇದ್ದೀನಿ. ಇದು ನನ್ನ ನಿರ್ಧಾರ ಅಲ್ಲ, ಇದು ಸಮಾಜದ ನಿರ್ಧಾರ. ಇದು ಏನೋ ಸಮಾಜದ ನಿರ್ಧಾರ. ಅದು ಏನೋ ಈಗ ಮುಂಬರುವ ಸಮೀಕ್ಷೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಇದು ಕೈಗೊಳ್ತಕ್ಕಂಥ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಇತರೆ ಎಲ್ಲ ಜಾತಿಗಳು ಪಾಲ್ಗೊಳ್ತಕ್ಕಂಥ ಅವಶ್ಯಕತೆ ಇದು. ಎಲ್ಲರೂ ಪಾಲ್ಗೊಳ್ಳೋಣ, ನಾವು ಕೂಡ ಪಾಲ್ಗೊಳ್ಳೋಣ. ಇಲ್ಲಿ ಈ ಸಮೀಕ್ಷೆಯಲ್ಲಿ 60 ಕಾಲಮ್ಗಳಿದ್ದು 60 ಅಂಶಗಳಿದ್ದು ಆ 60 ಅಂಶಗಳು ಆರಂಭದಲ್ಲಿ 1ರಿಂದ 7ಕ್ಕೆ ಸಂಬಂಧಪಟ್ಟಂತೆ ತಾವು ವೈಯಕ್ತಿಕವಾಗಿರ್ತವೆ. ಆನಂತರ ಇನ್ನು ರಾಜ್ಯದ ಬೇಡ ಜಂಗಮರಿಗೆ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಾಲಮ್ ನಂಬರ್ 7ರಿಂದ 12ರವರೆಗೆ ಏನು ಬರೆಸಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ಕಾಲಮ್ ನಂಬರ್ 8ರಲ್ಲಿ ನಮ್ಮ ಧರ್ಮ ಯಾವುದು ಅಂತೇಳಿದ್ರೆ ಹಿಂದೂ ಅಂತ ಬರೆಸಬೇಕು. ನಮ್ಮ ಧರ್ಮ ಯಾವುದು? ಹಿಂದೂ. ಕೋಡ್ ಸಂಖ್ಯೆ 1. ಆನಂತರ ಜಾತಿ ಕಾಲಮ್ನಲ್ಲಿ ನಾವು ಬೇಡ ಜಂಗಮ ಅಂತ ಅವರಿಗೆ ದಾಖಲಿಸ್ಕೊಳ್ಳಿಕ್ಕೆ ಹೇಳಬೇಕು, ಆಯ್ಕೆ ಮಾಡಿಕೊಳ್ಳಿಕ್ಕೆ ಹೇಳಬೇಕು. ಬೇಡ ಜಂಗಮ ಅದು ಕೋಡ್ ಸಂಖ್ಯೆ B019.1 ಇದು ಬೇಡ ಜಂಗಮ ಕೋಡ್ ಸಂಖ್ಯೆ ಆಗಿರುತ್ತೆ. ಈ ಕೋಡ್ ಸಂಖ್ಯೆಯನ್ನು ಅವ್ರಿಗೆ ಹೇಳಬೇಕು. ನಾವು ಈ ಕೋಡ್ ಸಂಖ್ಯೆಯನ್ನು ಹೇಳೋಕ್ಕಿಂತ ಮುಂಚೆ ಗಣತಿದಾರರು ನಮ್ಮ ಮನೆಗೆ ಬಂದಾಗ ನಾವು SC ಜಾತಿಗೆ ಸೇರಿದ್ದೇವೆ. ಹಾಗಾಗಿ ನಮ್ಮ SC ಜಾತಿಯಲ್ಲಿ ನಮ್ಮನ್ನು ಈ ಗಣತಿಯಲ್ಲಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ಅವ್ರಿಗೆ ನಾವು ಹೇಳಬೇಕಾಗಿರುತ್ತೆ. ಆನಂತರ ಕಾಲಮ್ ಸಂಖ್ಯೆ 10ರಲ್ಲಿ ಏನಿದೆ ಅಂತ ಹೇಳಿದ್ರೆ ಅವರು ಉಪಜಾತಿ ಅಂತ ಹೇಳ್ತಾರೆ. ಪರಿಶಿಷ್ಟ ಜಾತಿಗಳಿಗೆ ಯಾವುದೇ ಉಪಜಾತಿ ವಿಚಾರಗಳು ಅನ್ವಯಿಸುವುದಿಲ್ಲ. ಹಾಗಾಗಿ ಬೇಡ ಜಂಗಮಕ್ಕೂ ಸಹಿತ ಉಪಜಾತಿ ಅನ್ವಯಿಸುವುದಿಲ್ಲ. ಉಪಜಾತಿ ಬಗ್ಗೆ ತಾವ್ಯಾರು ಗಮನ ಹರಿಸುವುದು ಅವಶ್ಯಕತೆ ಇಲ್ಲ. ಆನಂತರ ಕಾಲಮ್ ಸಂಖ್ಯೆ 11ರಲ್ಲಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥ ಪದಗಳು ಅಂತ ಕೇಳ್ತಾನೆ ಅವನು. ಇದು ಕೂಡ SC ಜಾತಿಗಳಿಗೆ ಅನ್ವಯಿಸುವುದಿಲ್ಲ. ಹಾಗಾಗಿ ಬೇಡ ಜಂಗಮರಿಗೂ ಕೂಡ ಅನ್ವಯಿಸುವುದಿಲ್ಲ. ನಂತರ ಕಾಲಮ್ ಸಂಖ್ಯೆ ನಾವು 12ಕ್ಕೆ ಬರೋಣ. ಇಲ್ಲಿ ನೀವು ಜಾತಿ ಪ್ರಮಾಣ ಪತ್ರವನ್ನು ಪಡೆದಿದ್ದೀರಾ ಅಂತ ಕೇಳ್ತಾರೆ. ಯಾರು ನಮ್ಮ ಬೇಡ ಜಂಗಮರ ಪ್ರಮಾಣ ಪತ್ರವನ್ನು ಪಡೆದಿದ್ದರೆ ಹೌದು ಅಂತ ಹೇಳಬೇಕು. ಅದರ ಕೋಡ್ ಸಂಖ್ಯೆ 1 ಆಗಿರುತ್ತೆ. ಯಾರು ಪ್ರಮಾಣ ಪತ್ರವನ್ನು ಪಡೆದಿಲ್ಲವೋ ಅವರು 2 ಅಂತ ಹೇಳಬೇಕು. 2 ಅಂತ ಹೇಳಿದ್ರೆ ನಾವು ಪಡೆದಿಲ್ಲ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ಅದರ ಕೋಡ್ ಸಂಖ್ಯೆ 2 ಆಗಿರುತ್ತದೆ. ಆನಂತರ ಇನ್ನು 2 ಕಾಲಮ್ ಸಂಖ್ಯೆ 12 ಆದಮೇಲೆ ಮುಂದೆ ಬೇರೆ ಬೇರೆ ವೈಯಕ್ತಿಕ ಸಂಬಂಧಪಟ್ಟಂತೆ ಯಾರು ಈ ಕಾಲಮ್ಗಳು ಬರ್ತವೆ. 29ವರೆಗೆ ಬರ್ತಾವೆ. ಇನ್ನು 30 ಕಾಲಮ್ ಸಂಖ್ಯೆ 30ರಲ್ಲಿ ನಾವೇನು ಮಾಡಬೇಕು ಅಂತೇಳಿದ್ರೆ ಅವ್ರು ಕೇಳ್ತಾರೆ, ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ಅಂತೇಳಿ ಕೇಳ್ತಾರೆ. ಅವರು ನಮ್ಮ ಕುಟುಂಬದ ಕುಲಕಸುಬು ಧಾರ್ಮಿಕ ಭಿಕ್ಷುಗಳು, ಧಾರ್ಮಿಕ ಪಂಥ ಪ್ರಚಾರಕರು ಅಂತಿದೆ. ಅದರ ಕ್ರಮ ಕೋಡ್ ಸಂಖ್ಯೆ 55 ಆಗಿರುತ್ತೆ. ಹಾಗಾಗಿ 30 ಕಾಲಮ್ ಸಂಖ್ಯೆ 30ರಲ್ಲಿ ಕೋಡ್ ಸಂಖ್ಯೆ 55ಅನ್ನು ದಾಖಲಿಸಿಕೊಳ್ಳಲು ಹೇಳಬೇಕು. ಹಾಗೆಯೇ ಕಾಲಮ್ ಸಂಖ್ಯೆ 31ರಲ್ಲಿ ನಿಮ್ಮ ಕುಲಕಸುಬು ಮುಂದುವರೆದಿದೆಯೇ ಅಂತ ಕೇಳ್ತಾರೆ. ಅವರು ಹೌದು ಅಂತ ಹೇಳಬೇಕು. ಅದರ ಕೋಡ್ ಸಂಖ್ಯೆ 1. ಆನಂತರ ಕಾಲಮ್ ಸಂಖ್ಯೆ 32ರಲ್ಲಿ ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಹಾಗೂ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಅಂತ ಕೇಳ್ತಾರೆ ಅವರು. ಆವಾಗ ಕೋಡ್ ಸಂಖ್ಯೆ 11 ಆಗಿರುತ್ತೆ. ಅದು ವಿವರ ಏನಂದರೆ ಸಾಂಕ್ರಾಮಿಕ ರೋಗಗಳು. ಹೀಗೆ ರಾಜ್ಯದ ಬೇಡ ಜಂಗಮರಿಗೆ ಸಾಮಾನ್ಯ ಅನ್ವಯಿಸ್ತಕ್ಕಂಥ ವಿಚಾರಗಳನ್ನು ಅಂದರೆ ಮಾಹಿತಿಯಲ್ಲಿ ಸಮೀಕ್ಷೆಯಲ್ಲಿ ಏನೇನು ದಾಖಲಿಸಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಹಾಗೆ ಇನ್ನು 32ರಿಂದ 60 ಕಾಲಮ್ ಸಂಖ್ಯೆ 60ರವರೆಗೆ ತಮ್ಮ ಶಿಕ್ಷಣ, ಉದ್ಯೋಗ, ಆಸ್ತಿ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾಗಿ ಅವು ವೈಯಕ್ತಿಕವಾಗಿ ನಿಮಗೆ ಅನ್ವಯಿಸ್ತವೆ. ಆ ಪ್ರಕಾರವಾಗಿ ನೀವು ಮಾಹಿತಿ ನಿಮಗೆ ಅನ್ವಯಿಸ್ತಕ್ಕಂಥ ರೀತಿಯಲ್ಲಿ ಆ ಕ್ರಮ ಮಾಹಿತಿಯನ್ನು ಗಣಿತರಿಗೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಮುಖ್ಯವಾಗಿ ನನ್ನ ರಾಜ್ಯದ ಬೇಡ ಜಂಗಮರಿಗೆ ತಿಳಿಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈಗಾಗಲೇ ಯಾರೋ 3rd B ಅಡಿಯಲ್ಲಿ ವೀರಶೈವಲಿಂಗೇತರ ಪ್ರಮಾಣ ಪತ್ರ ಪಡೆದು 3rd B ಯಲ್ಲಿ ಮೀಸಲಾತಿಯನ್ನು ಪಡ್ಕೊಂಡು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ.
ಸರ್ಕಾರಿ ಜಾಬ್ನಲ್ಲಿ ಇರ್ತಾರೆ, ಅಂಥವರು ಒಂದು ವಿಚಾರವನ್ನು ನಾನು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಂತ ಹೇಳ್ತಾ ಇದ್ದೀನಿ. ಅದು ವಿಚಾರ ಏನು ಅಂತಂದರೆ, ಈ ಸಮೀಕ್ಷೆಯಿಂದ ಅಂಥವರು ಯಾರಾದರೂ ಗೊಂದಲ ಉಂಟಾದರೆ ಅಥವಾ ನಮಗೆ ತೊಂದರೆ ಉಂಟಾಗತಕ್ಕಂಥ ಅನುಮಾನಗಳಿದ್ದರೆ ಅಂಥವರು ಈ ಸಮೀಕ್ಷೆಯಿಂದ ಯಾವುದೇ ಮಾಹಿತಿಯನ್ನು ಕೊಡದೆ ಹೊರಗುಳಿಯಬಹುದು ಅಂತೇಳಿ ಅವರಿಗೆ ಒಂದು ಸಲಹೆಯನ್ನು, ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಅಂಥವರು ಒಂದೆಡೆ ಬೇಡ ಜಂಗಮ ಅಂತ ಬರೆಸಿದ್ರು ಕೂಡ ನಾನು ಕೆಲವರು ವಕೀಲರನ್ನ ಕೇಳಿದಾಗ ಯಾವುದೂ ತೊಂದರೆ ಆಗೋದಿಲ್ಲ, ಅದು ಸಮೀಕ್ಷೆನೇ ಬೇರೆ, ಅಲ್ಲಿ ಮೀಸಲಾತಿ ಕೊಡ್ತಾ ಏನೋ ಅಡಿಯಲ್ಲಿ ನಾವು ನೌಕರಿ ಮಾಡ್ತಾ ಇರೋದು ಬೇರೆ ಆಗುತ್ತೆ. ಒಂದು ವೇಳೆ ಆ ರೀತಿ ಅನುಮಾನ ಬೇಡ ಅಂತ ಹೇಳಿದ್ರೆ ಈ ಸಮೀಕ್ಷೆಯಿಂದ ತಾವು ಹೊರಗುಳಿಬಹುದು ಅಂತಕ್ಕಂಥ ನಾನು ಸಲಹೆಯನ್ನು ಮುಂದಿಡ್ತಾ ಇದ್ದೇನೆ ಸಮಾಜದ ನೌಕರರದಾರರ ಮುಂದೆ. ಹಾಗೆಯೇ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ನಾನು ಸಮಾಜದ ಪರವಾಗಿ ಕ್ರೋಢೀಕೃತ ಅಭಿಪ್ರಾಯನ ನಿರ್ಧಾರವನ್ನು ಸಮಾಜದ ಮುಂದಿಟ್ಟಿನಿ ಈ ಗಣತಿ ವಿಚಾರವಾಗಿ. ಹಾಗಾಗಿ ನಾನು ಹೇಳಿದ ರೀತಿಯಲ್ಲಿ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಜನರು ಬರೆಸ್ಬೇಕಂತೇಳಿ ದಾಖಲೀಕರಣ ಮಾಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಆದರೆ ಈ ವಿಚಾರದಲ್ಲಿ ಈ ನಿರ್ಧಾರವನ್ನು ಅನುಸರಿಸ್ತಕ್ಕಂಥ ವಿಷಯದಲ್ಲಿ ಎಲ್ಲರೂ ಕೂಡ ತಾವು ತಮ್ಮ ಸ್ವತಂತ್ರವನ್ನು ಹೊಂದಿರ್ತೀರಿ, ತಮ್ಮ ನಿರ್ಧಾರದಂತೆ ನಡೆದುಕೊಳ್ಳಲು ತಾವು ಸ್ವತಂತ್ರ ಹೇಳಿ ನಾನು ಈ ಮಾಹಿತಿಯನ್ನು ಸಮಾಜದ ಮುಂದಿಟ್ಟು ನಾನು ಈ ವಿಡಿಯೋನ ಮುಗಿಸುತ್ತೇನೆ. ಮತ್ತೊಮ್ಮೆ ಶರಣಾರ್ಥಿಗಳು. ಈ ವಿಡಿಯೋನ ಎಲ್ಲರಿಗೂ ತುರ್ತಾಗಿ ಕಳಿಸಲು ಇಡೀ ರಾಜ್ಯದ ಪ್ರತಿಯೊಬ್ಬ ಕಟ್ಟಕಡೆಯ ಬೇಡ ಜಂಗಮನಿಗೂ ತಲುಪಿಸಲು ನಾನು ಕೇಳಿಕೊಳ್ಳುತ್ತೇನೆ. ಶರಣಾರ್ಥಿಗಳು.